ಮಾಮೂಲಿ ನಮ್ಮದು ಅವ್ರದ್ದು ಒಂದೇ ಕುಟುಂಬ. ನಮಗೆ ಇಂಥ ಮೋಸ ಮಾಡಿ 407ನೇ ಸರ್ವೆ ನಂಬರ್ ಪಕ್ಕ 397ನೇ ಸರ್ವೆ ನಂಬರಿಂದು ಸರ್ಕಾರಿ ಜಾಗ ನಾವು ಸ್ವಲ್ಪ ಮಾಡ್ಕೊಂಡಿದ್ವು, ಅವನು ಮಾಡ್ತಿದ್ದ. ಅದನ್ನು ಕೊಲೆ ಮಾಡುವಾಗ ಜಾಗಕ್ಕೋಸ್ಕರನೇ ಕೊಲೆ ಮಾಡಿ ಹೋಗಿದ್ದಾನೆ ಸರ್. ಜಾಗಕ್ಕೋಸ್ಕರನೇ ಕೊಲೆ ಮಾಡಿ ಹೋಗಿ ಅಲ್ಲಿ ಪಾಣಿ ತಗೊಂಡಿದ್ದಾನೆ ಜೈಲಲ್ಲಿ. ಅಧಿಕಾರಿಗಳು ಸಾಥ್ ಕೊಟ್ಟಿದ್ದಾರೆ ಅಂತೀರಾ? ಅದು ಈಗ ಎಷ್ಟೇ ದುಡ್ಡಾಗಲಿ ನಾವು ಬಿಡಕ್ಲ, ನಾವು ಗ್ರ್ಯಾಂಡ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾನೆ ಅವನು. ದಯಾಮರಣ ಅಂತ ಹೇಳ್ತಿರಲ್ಲ, ಅದಕ್ಕೆ ಅದನ್ನ ಮಾಡಿಕೊಡಿ ನಮಗೆ, ಅದಿಲ್ಲ ಅಂದ್ರೆ ಏನು ಇಲ್ಲ, ನಮಗೆ ದಯಾಮರಣ ಮಾಡಿ ಅಂತ ಹೇಳ್ತಾರೆ. ನಿಮ್ಮ ಹೆಸರೇನು? ನನ್ನ ಹೆಸರು ಜಯಮ್ಮ. ನನ್ನ ಗಂಡನ್ನೇ ಕೊಲೆ ಮಾಡಿದ್ರು. ನನ್ನ ಮಗ ಸ್ವಾಮಿ. ನಮಗೆ ತಲೆಮಾರದಿಂದ ಮಾಡ್ಕೊ ಬಂದಿರೋಂಥ ಜಮೀನು ಸ್ವಾಮಿ. ನಮ್ಮ ಜಮೀನನ್ನು ಬೇರೆ ಒಬ್ಬ ಅಕ್ರಮವಾಗಿ ಬೇಲಿ ಹಾಕಿ ನಮಗೆ ಹಿತಾಸಕ್ತ ಥರ ಮಾಡಿ ನಮ್ಮ ಭಾವನನ್ನು ಕೊಲೆ ಮಾಡಿ ಜೈಲು ಸೇರಿ ಇವಾಗ ಬಂದುಬಿಟ್ಟು ಪುನಃ ಮತ್ತೆ ಅವರ ಮಾವನ ಮಕ್ಕಳನ್ನು ಎತ್ತೆ ಕಟ್ಟಿ ರಾತ್ರಿನೇ ಗಿಡ ಕಡಿದು ರಾತ್ರಿನೇ ಗೇಟ್ ನಿಲ್ಲಿಸ್ಬಿಟ್ಟು ನಮಗೆ ಅಕ್ರಮ ಪ್ರವೇಶ ಮಾಡ್ಕೊಂಡು ನಮ್ಮದು ಜಮೀನು ನಮ್ಮದು ಮಾಡ್ಕೊಂಡು ನಾವು ಇದ್ದಿದ್ದು ಅಂತ ಹೇಳ್ಕೊಂಡು ಆ ಕಾಲದಿಂದ ಮಾಡ್ಕೊಬಂದು ನಮಗೆ ಜಮೀನು. ಅದು ಬಿಟ್ಟರೆ ನಮಗೆ ಬೇರೆ ಆಸೆ ಅದು ಇಲ್ಲ ಸರ್. ನಮಗೆ ಅದು ಬಿಟ್ಟರೆ ಬೇರೆ ಥರ ಯಾವ ಥರನೂ ನಮಗೆ ಜೀವನ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಜೀವನನೇ ಇಲ್ಲ ನಮಗೆ. ಅದು ಬಿಟ್ಟರೆ ಆ ಜಮೀನು 4 ಎಕರೆ ಜಮೀನು 430. ಆ ವ್ಯಕ್ತಿ ಆ ಮಾವನ ಮಕ್ಕಳು ಒಂದು ಸರಿ ಅಪ್ಪ 10 ಎಕರೆ ಜಮೀನನ್ನು ಗ್ರ್ಯಾಂಟ್ ಮಾಡಿ ಮಾರಾಟ ಮಾಡಿದ್ದಾರೆ. ಮತ್ತೆ ಒಂದು ಸರಿ 2.5 ಎಕರೆ ಗ್ರ್ಯಾಂಟು 50 ಫಾರಮಲ್ಲಿ ಮಾಡಿ ಮಾರಾಟ ಮಾಡಿದ್ದಾರೆ. ಮತ್ತೆ ನಾನು ಪೊಸಿಷನ್ ಹೊಂದಿರೋದು ಅಂತ ಹೇಳಿಬಿಟ್ಟು 3.5 ಎಕರೆ ಬೇರೆ ಬೇರೆ ಸರ್ವೆ ನಂಬರಲ್ಲಿ 1 ಎಕರೆ 13 ಕುಂಟೆಯಲ್ಲಿ 1 ಎಕರೆ 13 ಕುಂಟೆನ ಮಾರಾಟ ಮಾಡಿ KV ಪ್ರವೀಣ್ಗೌಡಗೆ ಮಾರಾಟ ಮಾಡಿ ಮತ್ತು KV ಚರಣ್ಗೌಡಗೆ ಮಾರಾಟ ಮಾಡಿ ಅದೇ ಜಮೀನನ್ನು ಮತ್ತೆ ಒಂದು ಸರಿನ ನಮ್ಮ ಜಮೀನು ಅಂತ ಹೇಳಿ ಅಗ್ರಿಮೆಂಟು ಕೂಡ KV ಚೇತನ್ಗೌಡರಿಗೆ ಮಾಡಿ ಮಾರಾಟಕ್ಕೋಸ್ಕರ ಇಟ್ಟಿದ್ದು. ಕೋಟ್ಯಾಂತರ ರೂಪಾಯಿ ಜಮೀನನ್ನು ಮಾರಾಟ ಮಾಡಿ ಸ್ವಾಮಿ ನಾನು ಎಲ್ಲಿಗೆ ಹೋಗೋದು? ನಮ್ಮ ಜಮೀನಿಗೆ ಹೋಗಕ್ಕೆ ಬಿಡಲ್ಲ, ಬರೋಕ್ಕೆ ಬಿಡಲ್ಲ. MG ಮೋಹನ್ ಅಂತ ನಮ್ಮ ಭಾವನನ್ನು ಕೊಲೆ ಮಾಡಿ ಕಸ್ಟಡಿ ಸೇರ್ಕೊಂಡಿದ್ದ. ಜೈಲು ಸೇರಿದಂಥ ವ್ಯಕ್ತಿ ಜೈಲಲ್ಲೇ ಪಾಣಿ ಆಗಿದೆಯಲ್ಲ ಸ್ವಾಮಿ, ಹೆಂಗಾಯ್ತು? ಜೈಲಲ್ಲಿದ್ದೇ ಪಾಣಿ ಮಾಡಿದಾರಲ್ಲ ಸ್ವಾಮಿ, ಕೊಟ್ಟಿದ್ದಾರೆ. ನಾವು ಅದೇ ರೀತಿಯಿಂದ ಹೋಗಿ ಅರ್ಧ ಎಕರೆ ಕಂದಾಯ ಇಲಾಖೆ ಆಗಿರಲಿ, ತಹಶೀಲ್ದಾರ್ ಆಗಿರಲಿ, ಯಾರೇ ಆಗಿರಲಿ ಹೋಗಿ ಕೇಳಕ್ಕೆ ಹೋದರೆ, ಜಿಲ್ಲಾಡಳಿತವ್ರಿಗೆಲ್ಲ ಕೊಡೋಕೆ ಹೋದರೆ ಇದೀಗ ಇದಿಲ್ಲ, ಆದೇಶ ಇಲ್ಲ, ಈಗ ಬೇಡ, ಆದೇಶ ಬಂದಮೇಲೆ ಮಾಡಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ನಾವು ಆ ಕಾಲದಿಂದ ತಲೆಮಾರದಿಂದ ನಾವು ಮಾಡ್ಕೊಂಡು ಬಂದಿರೋಂಥ ಜಮೀನನ್ನು ನಾವೀಗ ಹೆಂಗೆ ಸ್ವಾಮಿ ನಾವು ಇವಾಗ ಅದು ಬಿಟ್ಟರೆ ನಮಗೆ ಜೀವನ ಕಟ್ಕೊಂಡು ಭಾಳ ಅಂತದ್ದು ಏನಾಗಬೇಕು ನಿಮಗೀಗ? ನಮಗೆ ಆ ಜಮೀನು ಇವಾಗೇನ ಜಿಲ್ಲಾಡಳಿತ ಸರ್ DC ಸರ್ ಏನೋ ಒಳ್ಳೆಯವ್ರು ಬಂದಿದ್ದಾರೆ ಅಂತ ಹೇಳಿ ಕೇಳ್ಪಟ್ಟಿದ್ದೀನಿ. ಅದರಿಂದ ನಮಗೆ ಅವ್ರ ಮುಖಾಂತರ ನಾವು ಇವಾಗ ನಮಗೆ ಅವ್ರನ್ನ ಕೇಳಿ ಅವರು ನಮಗೀಗ ಮನವಿ ನಾವು ಕೊಡ್ತೀವಿ ಅವರಿಗೆ. ನಾವಿವತ್ತು ನಮಗೆ ಅವರು ನಮ್ಮ ಜಮೀನನ್ನು ನಮಗೆ ಹೊಂದಿಸು ಇದನ್ನು ಕಟ್ಕೊಳ್ಳೋಕ್ಕೆ ನಮಗೆ ಒಳ್ಳೆಯದು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.